ಇವತ್ತು ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಈರುಳ್ಳಿನೇ ಉಪಯೋಗಿಸಿಲ್ಲ. ಏನೇನು ಬೇಕು ಅಂದರೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು. ಈ ಕಡೆಗೆ ಸ್ಟೀಮರಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿನ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಹಾಗೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು. ಪಾತ್ರೆಯಲ್ಲಾದರೆ ಭಾಳ ಬೆಂದ್ಬಿಡುತ್ತೆ. ಸ್ಟೀಮಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು, ಆವಾಗೇ ಟೇಸ್ಟ್ ಇದು. ಆಮೇಲೆ ಈ ಕಡೆ ಬಾಣಲಿ ಇಟ್ಟು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾನಿವತ್ತು ತರಕಾರಿ ಉಪ್ಪಿಟ್ಟು ಮಾಡಲಿಕ್ಕೆ 1 ಲೋಟ ರವೆ ತೊಗೊಂಡಿದ್ದೀನಿ. 1 ಲೋಟ ನೋಡಿ ತೋರಿಸ್ತಾ ಇದ್ದೀನಿ. 1 ಲೋಟ ರವೆ. ಈ 1 ಲೋಟ ರವೆನ ಗ್ಯಾಸ್ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು. ಇದು ಹೆಂಗೆ ಹುರಿಬೇಕು ಅಂದರೆ, ನೀವು ಹುರಿದಾಗ ಸ್ವಲ್ಪ ಲಿಟಲ್ ಬಿಟ್ಟು ಕೊನೆಗೆ ವಾಸನೆ ಬರುತ್ತೆ, ಅಲ್ಲಿ ತನಕನೂ ಹುರಿಬೇಕು. ಆಮೇಲೆ ಸ್ವಲ್ಪ ಅದು ಎಲ್ಲೋ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ ಅಂತ ಅನ್ನಿಸ್ದಾಗ ಆವಾಗ ಸ್ಟಾಪ್ ಮಾಡಬೇಕು. ನೀವು ಉಪ್ಪಿಟ್ಟಿನ ರವೆ ಹುರಿದಾಗೆ ಆ್ಯಕ್ಚುಲಿ ಉಪ್ಪಿಟ್ಟು ಟೇಸ್ಟಾಗಿ ಬರೋದು. ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು, ಓಕೆನಾ. ಅದು ಉಪ್ಪಿಟ್ಟು ರವೆ ಹುರಿದಿದೆ. ಅದಾದ ನಂತರ ಬಾಣಲಿಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿರಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಅನಿಸುತ್ತೆ ತಿನ್ನಲಿಕ್ಕೆ. ಎಣ್ಣೆ ಹಾಕಿದ್ದೀನಿ ನೋಡಿ. ಇದು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ನೋಡಿ ತೋರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಆಯಿತು. ಜೀರಿಗೆ ಚಟಪಟ ಅಂದಿದ ತಕ್ಷಣ ಕಡಲೆಬೇಳೆ. ಇದು ಕಡಲೆಬೇಳೆನೂ ಅಷ್ಟೇ, ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ತುಂಬ ಗ್ಯಾಸ್ ಏನಾರ ಫ್ಲೇಮ್ ಜೋರಾಗಿ ಇಟ್ಬಿಟ್ರೆ ಬಿಡುತ್ತೆ. ಅದಕ್ಕೆ ಫ್ಲೇಮ್ನ ಸಣ್ಣಕ್ಕೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನೇನು ಅದು ಸ್ವಲ್ಪ ಬ್ರೌನಿಗೆ ಟರ್ನ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಇದಕ್ಕೆ ಒಣಮೆಣ್ಸಿಕಾಯಿ ಇರುತ್ತಲ್ಲ, ನೀವು ಹಸಿಮೆಣ್ಸಿಕಾಯಿನೂ ಯೂಸ್ ಮಾಡ್ಬೋದು. ನಾವು ಹಸಿಮೆಣ್ಸಿಕಾಯಿ ತಿನ್ನಲ್ಲ ಅಂತ ಹೇಳಿ ಒಣಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಒಣಮೆಣ್ಸಿಕಾಯಿನೇ ಹಾಕ್ತಾಯಿದ್ದೀನಿ ನೋಡಿರಿ. ಒಣಮೆಣ್ಸಿಕಾಯಿ ಹಾಕಿರಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಣಮೆಣ್ಸಿಕಾಯಿನೂ ಬಾಡಿಸ್ಕೊಂಡ ನಂತರ ಇದಕ್ಕೆ ಕರಿಬೇವು ಇರುತ್ತಲ್ಲ, ಕರಿಬೇವು ಹಾಕಿರಿ. ಕರಿಬೇವು ಅದು ಸ್ವಲ್ಪ ಚಟಪಟ ಅನ್ನಬೇಕು. ಆಮೇಲೆ ಈ ಕಡೆಗೆ ನೀವು ಪಾತ್ರೆಯಲ್ಲಿ ಸ್ಟೀಮರಲ್ಲಿ ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಆ ತರಕಾರಿನ ಹಾಕಿರಿ ನೋಡಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇವೆಲ್ಲ ಬಾಡಿಸ್ಕೊಂಡಾಗ ಅದರಲ್ಲಿರೋ ಮಸಾಲೆ ಎಲ್ಲ ಹತ್ಕೊಂಡಿರುತ್ತೆ. ತರಕಾರಿ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ಮಕ್ಕಳು ತರಕಾರಿ ತಿನ್ನಲಿಕ್ಕೆ ಬೇಡ ಅಂತ ಹೇಳ್ತಿರ್ತಾರಲ್ಲ, ಹಾಗಾಗಿ ತರಕಾರಿನೇ ಆಮೇಲೆ ಕಲರ್ಫುಲ್ಲಾಗಿ ಕಂಡಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೀನ್ಸು, ಕ್ಯಾರೆಟು, ಬಟಾಣಿನ ಹಾಕ್ತಾಯಿದ್ದೀನಿ ನೋಡಿರಿ ಬಾಣಲೆಗೆ. ಅದಿಷ್ಟನ್ನು ತೆಗೆದು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಬಿಟ್ರೆ ಸುಮ್ಮನೆ, ಯಾಕಂದರೆ ಉಪ್ಪಿಟ್ಟು ತಿನ್ನೋಬೇಕಾದ್ರೆ ಅದೇ ಸಿಕ್ಬಿಡುತ್ತೆ ಎಲ್ಲ ತರಕಾರಿಗಳೇ. ಮಕ್ಕಳು ಇದು ಮಾಡಿಬಿಡ್ತಾರೆ. ಈರುಳ್ಳಿ ಹಾಕದೆ ಬರೀ ತರಕಾರಿನೇ ಮಾಡಿ ಟೇಸ್ಟಾಗಿ ಬರುತ್ತೆ ನೋಡಿರಿ. ಇದು ಬಾಡಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ನಾನು ತೊಗೊಂಡಿರೋದು ಇವತ್ತು 1 ಲೋಟ ರವೆ. 1 ಲೋಟ ರವೆಗೆ 3 ಲೋಟ ನೀರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ, ನಾನು ಉಪ್ಪು ಎಲ್ಲೂ ಯೂಸ್ ಮಾಡಲಿಲ್ಲ, ಅದಕ್ಕೆ ಇಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದು ಸ್ವಲ್ಪ ಟೊಮ್ಯಾಟೊ ಇರುತ್ತಲ್ಲ, ಟೊಮ್ಯಾಟೊನ ಒಂದೇ ಒಂದು ತೊಗೊಳ್ಳಿ. ಯಾಕಂದರೆ ಕೊನೆಗೆ ನಾನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ. ನಿಂಬೆಹಣ್ಣು ಹಿಂಡಿದಾಗೆ ಟೇಸ್ಟ್ ಉಪ್ಪಿಟ್ಟು. ಈ ಟೊಮ್ಯಾಟೊ ಹೇಗೆ ಅಂದರೆ ಮೆತ್ತಗೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಎಲ್ಲ ಆದ ನಂತರ ಇದಕ್ಕೆ 1 ಲೋಟ ರವೆಗೆ ನಾವು 3 ಲೋಟ ನೀರು ತೊಗೋಬೇಕು. ಇದೆಲ್ಲ ಫ್ರೈ ಆದ ನಂತರ ನೋಡಿ, ಆ್ಯಕ್ಚುಲಿ ಕ್ಯಾರೆಟ್ ತುಂಬ ಒಳ್ಳೆಯದು ಕಣ್ಣಿಗೆ. ಬೀನ್ಸಲ್ಲೂ ತುಂಬ ವಿಟಮಿನ್ಸ್ ಇದೆ, ಬೀನ್ಸು ಮತ್ತು ಬಟಾಣಿಯಲ್ಲಿ. ಕಲರ್ಫುಲ್ಲಾಗಿ ಕಂಡಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಾಗೂ ಇರುತ್ತೆ ನೋಡಿ. 1 ಲೋಟ ರವೆಗೆ 3 ಲೋಟ ನೀರು ತೊಗೊತಾ ಇದ್ದೀನಿ, ಹೌದಾ. ಇದೆಲ್ಲ ಚೆನ್ನಾಗಿ, ಈ ನೀರು ಚೆನ್ನಾಗಿ ಕುದಿಯೋಬೇಕಾದ್ರೆ ರವೆ ಹಾಕಬೇಕು. ಒಂದಾಯಿತು. ಈಗ ನೆಕ್ಸ್ಟ್ 1 ಲೋಟ ನೋಡಿರಿ. ಇದೊಂದು ಲೋಟ, 2 ಲೋಟ ಆಯಿತು. ಹಾಗೆ ಇನ್ನೊಂದು ಲೋಟ ನೀರು ಹಾಕ್ಕೋಬೇಕು ನಾನು. ಬರ್ತಾಯಿದೆ ನೋಡಿ. ಈಗ ಇನ್ನೊಂದು ಲೋಟ ನೀರು. ಇನ್ನೊಂದು ಲೋಟ ನೀರು, ಹೌದ್ರಾ. ಆಮೇಲೆ ಆ ಕಡೆ ರವೆ ಹುರಿದಿಟ್ಕೊಂಡಿದ್ನಲ್ಲ, ಆವಾಗಲೇ ಆ ರವೆನ ಹಾಕ್ತೀನಿ. ರವೆನ ಸಡನ್ನಾಗಿ ಹಾಕಬಾರ್ದು, ಹಾಕ್ಕೊತ ಕಲಿಸ್ಕೊಳ್ಳಿ ನೋಡಿ. ರವೆ ಹಾಕ್ತಾ ಕಲಿಸಿದ್ದೀನಿ, ಹೌದ್ರಾ. ರವೆ ಎಷ್ಟು ಚೆನ್ನಾಗಿ ಕಲಿಸ್ತಾ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಲರ್ಫುಲ್ ಅನಿಸುತ್ತೆ. ಮಕ್ಕಳು ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಆ ಕಲರ್ಫುಲ್ ಇದಕ್ಕೆ. ಉಪ್ಪಿಟ್ಟು ತಿನ್ನಲಿಲ್ದವರು ಈ ಥರದ್ದು ಉಪ್ಪಿಟ್ಟು ಮಾಡಿದ್ರೆ ತಿಂತಾರೆ, ಎಷ್ಟು ಟೇಸ್ಟಾಗಿರುತ್ತೆ.
ಕೊನೆಗೆ ನನಗೆ ಶುಂಠಿ ಇರುತ್ತಲ್ಲ, ಆ ಶುಂಠಿ ತುರಿಯೋದ್ರಲ್ಲಿ ಶುಂಠಿನ ತುರಿದ್ಬಿಡಿ, ಸಣ್ಣ ಸಣ್ಣಗೆ ಆಗುತ್ತೆ. ಆವಾಗ ಅದೆಲ್ಲ ಕಡೆಗೂ ಹೋದಾಗ ಅದೊಂಥರ ಟೇಸ್ಟ್ ಅನಿಸುತ್ತೆ. ಅದಾಯಿತು. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಉಪ್ಪಿಟ್ಟು ಚೆನ್ನಾಗಿ ಬೆಂದಾಗೆ ಟೇಸ್ಟ್ ಜಾಸ್ತಿ. ಅದನ್ನು ಅದರಲ್ಲೇ ಕಲಿಸ್ಕೊಳ್ಳಿ. ಅದು ಎಲ್ಲ ಕೊನೆಗೆ ಬೆಂದಿದೆ ನೋಡಿ, ಬೆಂದಿದೆ ಗೊತ್ತಾಗ್ತಾ ಇದೆ. ಇದೆಲ್ಲ ಬೆಂದಿದೆ ಅಂದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಹೌದ್ರಾ? ಗ್ರೀನ್ ಕೊತ್ತಂಬರಿ ಸೊಪ್ಪೆಲ್ಲ ಆದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡಿದ್ದೀನಿ. ಆ ಗ್ಯಾಸ್ ಆಫ್ ಆದ ನಂತರ ಅರ್ಧ ಹೋಳು ನಿಂಬೆಹಣ್ಣು ಇರುತ್ತಲ್ಲ, ಅರ್ಧ ಹೋಳನ್ನ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆವಾಗಲೇ ನೀವು 1 ಟೊಮ್ಯಾಟೊನೂ ಹಾಕಿದ್ದೀರ, ಅದಕ್ಕಾಗಿಯೇ ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಉಪ್ಪಿಟ್ಟಿಂದು, ಕಲರಾಗಿ ಕಾಣ್ತಾ ಇದೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಉಪ್ಪಿಟ್ಟನ್ನ. ಓಕೆ, ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಇವತ್ತಿನ ನಂದು ವೆಜಿಟೇಬಲ್ ಉಪ್ಪಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.